ಲಕ್ಕುಂಡಿ ಇನ್ನು ನೆನಪು ಮಾತ್ರನಾ? ಇಡೀ ಊರನ್ನೇ ಶಿಫ್ಟ್ ಮಾಡಲು ಸರ್ಕಾರ ಫಿಕ್ಸ್. ಇವತ್ತಿನ ಉತ್ಖನನದಲ್ಲಿ ಸಿಕ್ಕಿದ್ದೇನು? ನಮಸ್ಕಾರ ವೀಕ್ಷಕರೇ, ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ದಿನ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಜೆಸಿಬಿಗಳ ಸದ್ದು ಕೇಳಿಸಿದೆ. ಅಧಿಕಾರಿಗಳ ದಂಡೆ ಇಲ್ಲಿ ಇಳಿದಿದೆ. ಯಾಕೆ? ಕೇವಲ ಮಣ್ಣಿನ ಅಡಿಯಲ್ಲಿರೋ ಚಿನ್ನ ಹುಡುಕೋದಕ್ಕೆ ಮಾತ್ರನಾ? ಇಲ್ಲ, ಇವತ್ತು ಸರ್ಕಾರ ಒಂದು ಅತಿದೊಡ್ಡ ಸುಳಿವನ್ನ ಕೊಟ್ಟಿದೆಯಾ? ಈ ಸುಳಿವು ಲಕ್ಕುಂಡಿ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಅದೇನೆಂದರೆ ಗ್ರಾಮ ಸ್ಥಳಾಂತರ. ಹೌದು, ಒಂದು ವೇಳೆ ಉತ್ಖನನದ ಟೈಮಲ್ಲಿ ನಿರೀಕ್ಷಿತ ಮಟ್ಟದ ನಿಧಿನೋ ಅಥವಾ ಐತಿಹಾಸಿಕ ಕುರುಹುಗಳು ಸಿಕ್ಕರೆ ಇಡೀ ಲಕ್ಕುಂಡಿ ಗ್ರಾಮವನ್ನೇ ಬೇರೆ ಕಡೆ ಶಿಫ್ಟ್ ಮಾಡಲಾಗತ್ತೆ. ನೂರಾರು ವರ್ಷಗಳಿಂದ ಇಲ್ಲಿ ಬೆಳೆದು ಬದುಕು ಕಟ್ಟಿಕೊಂಡ ಸಾವಿರಾರು ಕುಟುಂಬಗಳ ಗತಿಯೇನು? ಸರ್ಕಾರ ಯಾಕೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಳ್ತಾ ಇದೆ? ಇವತ್ತಿನ ಉತ್ಖನನದ ಟೈಮಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಏನು? ಮೊದಲು ಏನಾದರೂ ಸುಳಿವು ಸಿಕ್ತಾ? ಲಕ್ಕುಂಡಿಯ ಯಾವ ಸ್ಪಾಟಲ್ಲಿ ಟನ್ ಗಟ್ಟಲೆ ಬಂಗಾರ ಇದೆ ಅಂತ ನಂಬಲಾಗಿದೆ. ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಲಕ್ಕುಂಡಿಯ ಚಿನ್ನದ ಬೇಟೆ ಮತ್ತು ಊರು ಖಾಲಿ ಮಾಡುವ ಆತಂಕದ ಕಥೆಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಲಕ್ಕುಂಡಿಯನ್ನ ಅಥವಾ ಲಕ್ಕುಂಡಿ ಗ್ರಾಮವನ್ನು ಒಂದು ನಿಧಿಗೋಸ್ಕರ ಶಿಫ್ಟ್ ಮಾಡೋದು ಎಷ್ಟು ಸರಿ? ಲಕ್ಕುಂಡಿ ಗ್ರಾಮದಲ್ಲಿ ಸಿಗ್ತಾ ಇರುವ ನಿಧಿ ಬಗ್ಗೆ ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಲಕ್ಕುಂಡಿಯಲ್ಲಿ ಏನಾಯಿತು ಅಂತ ನೋಡೋಣ. ಬೆಳಗ್ಗೆ ಸರಿಯಾಗಿ 10 ಗಂಟೆ ಸುಮಾರಿಗೆ ಲಕ್ಕುಂಡಿ ಗ್ರಾಮದ ವಾತಾವರಣವೇ ಬದಲಾಗಿತ್ತು. ಸಾಮಾನ್ಯವಾಗಿ ಶಾಂತವಾಗಿರ್ತಾ ಇದ್ದ ಹಳ್ಳಿಯಲ್ಲಿ ಇವತ್ತು ಪೊಲೀಸ್ ಜೀಪ್ಗಳ ಸೈರನ್, ಅಧಿಕಾರಿಗಳ ಕಾರುಗಳ ಸಾಲು. ಭಾರತೀಯ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಯ ಬರೋಬ್ಬರಿ 48 ಜನ ಅಧಿಕಾರಿಗಳ ತಂಡ ಫೀಲ್ಡ್ಗಿಳಿದಿದ್ರು. ಅವರ ಕೈಯಲ್ಲಿ ಮ್ಯಾಪ್ ಇತ್ತು, ಆಧುನಿಕ ಸ್ಕ್ಯಾನರ್ಗಳಿದ್ವು. ಆಪರೇಷನ್ ಶುರುವಾಗಿದ್ದು ಎಲ್ಲಿ? ಗ್ರಾಮದ ಪ್ರಸಿದ್ಧ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ. ಯಾಕೆ ಅದೇ ಜಾಗ ಅಂತೀರಾ? ಯಾಕಂದ್ರೆ ಇತಿಹಾಸದ ಪ್ರಕಾರ ಲಕ್ಕುಂಡಿಯ ಟಂಕಸಾಲೆ ಅಂದ್ರೆ ನಾಣ್ಯ ತಯಾರಿಸುವ ಜಾಗ ಇದ್ದದ್ದು ಇದೇ ದೇವಸ್ಥಾನದ ಪಕ್ಕದಲ್ಲಿ. ಜೆಸಿಬಿಗಳು ಮಣ್ಣು ಅಗೆಯೋದಕ್ಕೆ ಶುರು ಮಾಡಿದ್ವು. ಗ್ರಾಮಸ್ಥರು ಉಸಿರು ಬಿಗಿ ಹಿಡಿದು ನೋಡ್ತಾಗಿದ್ರು. ಇವತ್ತಿನ ಉತ್ಖನನದಲ್ಲಿ ಪ್ರಾಥಮಿಕವಾಗಿ ಮಣ್ಣಿನ ಮಡಿಕೆ ಚೂರುಗಳು, ಕೆಲವೊಂದಿಷ್ಟು ಹಳೆಯ ಕಲ್ಲಿನ ರಚನೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಿದೆ. ಆದರೆ ಅಧಿಕಾರಿಗಳು ಏನನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಇದು ಆರಂಭವಷ್ಟೇ. ನಾವು 15 ಅಡಿಗೂ ಹೆಚ್ಚು ಆಳಕ್ಕೆ ಹೋಗಬೇಕಾಗತ್ತೆ ಅಂತ ಅಧಿಕಾರಿಯೊಬ್ಬರು ಸುಳಿವನ್ನ ಕೊಟ್ಟಿದ್ದಾರೆ. ಇವತ್ತು ಇಡೀ ದಿನ ನಡೆದದ್ದು ಸರ್ವೆ ಮತ್ತು ಮಾರ್ಕಿಂಗ್ ಕೆಲಸ. ಅಂದರೆ ಎಲ್ಲೆಲ್ಲಿ ಅಗಿಬಹುದು ಅನ್ನೋದನ್ನ ಫಿಕ್ಸ್ ಮಾಡಲಾಗಿದೆ. ಇವತ್ತಿನ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಅವರ ಒಂದು ಹೇಳಿಕೆ. ಅವರು ನೇರವಾಗಿ ಹೇಳ್ತಾರೆ, ಲಕ್ಕುಂಡಿಯ 101 ದೇವಸ್ಥಾನಗಳ ಅಡಿಯಲ್ಲಿ ನಿಧಿ ಇರುವುದು ಸಾಧ್ಯತೆ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಖನನ ಮಾಡಬೇಕಾದ್ರೆ ಜನ ಅಲ್ಲಿಂದ ವಾಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಡೀ ಊರನ್ನೇ ಸ್ಥಳಾಂತರ ಮಾಡುವ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು. ವೀಕ್ಷಕರೇ, ಇದರ ಅರ್ಥ ಏನು ಗೊತ್ತಾ? ಮನೆಗಳ ತೆರವು ಕಾರ್ಯ ನಡೆಯುತ್ತೆ. ಅರ್ಥಾತ್ ಲಕ್ಕುಂಡಿಯಲ್ಲಿರುವ ಪ್ರತಿಯೊಂದು ಮನೆಯನ್ನು ಕೆಡವಬೇಕಾಗಬಹುದು. ಹೊಸ ಲಕ್ಕುಂಡಿ ಗ್ರಾಮವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಗ್ರಾಮಸ್ಥರಿಗೆ ಬೇರೆ ಜಾಗ ಕೊಟ್ಟು ಹೊಸ ಊರು ಕಟ್ಟಿಕೊಡಬೇಕಾಗತ್ತೆ. ಹೆರಿಟೇಜ್ ಸಿಟಿ ಮಾಡಬೇಕು. ಹಳೆಯ ಲಕ್ಕುಂಡಿ ಸಂಪೂರ್ಣವಾಗಿ ಹಾಸನ, ಹಂಪಿ ಮಾದರಿಯಲ್ಲಿ ಸ್ಮಾರಕಗಳ ತಾಣವಾಗಿ ಬದಲಾಗತ್ತೆ. ಸರ್ಕಾರದ ಈ ನಿರ್ಧಾರಕ್ಕೆ ಕಾರಣ ಒಂದೇ, ಮನೆಗಳ ಅಡಿಯಲ್ಲಿ ನಿಧಿ ಇದ್ರೆ ಮನೆಗಳನ್ನು ಉಳಿಸ್ಕೊಂಡು ನಿಧಿ ತೆಗೆಯುವುದಕ್ಕೆ ಆಗೋದಿಲ್ಲ. ಆದರೆ ಇದು ಹೇಳಿದಷ್ಟು ಸುಲಭದ ಮಾತಲ್ಲ. ತಮ್ಮ ಹಿರಿಯರು ಕಟ್ಟಿದ ಮನೆ, ದನಕರುಗಳ ಕೊಟ್ಟಿಗೆ, ತಮ್ಮ ತೋಟ, ದೇವಸ್ಥಾನ ಎಲ್ಲವನ್ನೂ ಬಿಟ್ಟು ಹೋಗ್ತಾರ ಜನ? ಇದೇ ಯಕ್ಷ ಪ್ರಶ್ನೆ. ಸರ್ಕಾರದ ಮಾಸ್ಟರ್ ಪ್ಲಾನ್ ಜಾರಿಯಾದರೆ ಏನಾಗತ್ತೆ ಅಂತ ಊಹಿಸೋದಕ್ಕೂ ಕೂಡ ಭಯವಾಗತ್ತೆ ವೀಕ್ಷಕರೇ. ಒಂದು ಆರ್ಥಿಕ ಲಾಭ ಸರ್ಕಾರಕ್ಕಾಗತ್ತೆ. ಒಂದು ವೇಳೆ ಊರು ಖಾಲಿ ಮಾಡಿ ಅಗೆದಾಗ ಸಾವಿರಾರು ಕೋಟಿ ಬೆಲೆ ಬಾಳುವ ಚಿನ್ನ, ವಜ್ರ ಸಿಕ್ಕರೆ ಅದು ಸರ್ಕಾರದ ಖಜಾನೆ ಸೇರುತ್ತೆ. ಲಕ್ಕುಂಡಿ ಜಾಗತಿಕ ಪ್ರವಾಸಿ ತಾಣವಾಗತ್ತೆ. ಪ್ರವಾಸೋದ್ಯಮದಿಂದ ಕೋಟಿ ಆದಾಯ ಬರುತ್ತೆ. ಹಾಗಾದರೆ ಗ್ರಾಮಸ್ಥರ ಪಾಡೆ ಏನು? ಜನರ ಕತೆ ಏನು? ಇದು ಪ್ರಶ್ನೆ ಮೂಡೋದು ಸಹಜ. ಬಾಗಲಕೋಟೆಯಲ್ಲಿ ಆಲಮಟ್ಟಿ ಡ್ಯಾಮ್ ಕಟ್ಟುವಾಗ ಊರು ಮುಳುಗಡೆಯಾಯಿತು. ಅಲ್ಲಿನ ಜನ ಇವತ್ತಿಗೂ ಪರಿಹಾರಕ್ಕೆ ಅಲೆದಾಡ್ತಾಗಿದ್ದಾರೆ. ಲಕ್ಕುಂಡಿ ಜನರಿಗೂ ಇದೇ ಗತಿ ಬರತ್ತಾ? ಕೃಷಿಯನ್ನೇ ನಂಬಿಕೊಂಡಿರೋ ರೈತರು ಹೊಸ ಜಾಗಕ್ಕೆ ಹೋಗೋದು ಅಷ್ಟೊಂದು ಸುಲಭದ ಮಾತಾ? ನಮ್ಮ ದೇವರು ಇಲ್ಲೇ ಇದೆ,
ಇದನ್ನು ಬಿಟ್ಟು ಬರೋದಿಲ್ಲ ಅಂತ ಹಿರಿಯರು ಹಠ ಹಿಡಿದ್ರೆ ಸರ್ಕಾರ ಏನು ಮಾಡತ್ತೆ? ಇದು ಒಂದು ರೀತಿಯಲ್ಲಿ ಬಂಗಾರದ ಮೊಟ್ಟೆಗಾಗಿ ಕೋಳೆಯನ್ನೇ ಕೊಲ್ಲುವಂತಹ ಪ್ರಯತ್ನವ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ನಿಧಿ ಎಲ್ಲಿದೆ? 101 ದೇವಸ್ಥಾನಗಳ ರಹಸ್ಯ ಏನು? ಲಕ್ಕುಂಡಿಯ ಯಾವ ಭಾಗದಲ್ಲಿ ನಿಧಿ ಇದೆ? ಪುರಾತತ್ವ ಇಲಾಖೆಯ ಬಳಿ ಇರುವಂತಹ ಹಳೆಯ ನಕ್ಷೆಗಳು ಮತ್ತು ಶಾಸನಗಳ ಪ್ರಕಾರ ಲಕ್ಕುಂಡಿ ಸಾಮಾನ್ಯ ಊರಲ್ಲ. ಅದು ಕಲ್ಯಾಣ ಚಾಲುಕ್ಯರು, ಕಲಚೂರಿಗಳು, ಸೇವುಣರು ಮತ್ತು ಹೊಯ್ಸಳರ ರಾಜಧಾನಿ ಅಥವಾ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ನಿಧಿ ಇರುವ ಸಂಭಾವ್ಯ ತಾಣಗಳು ಏನಂತಂದ್ರೆ ಟಂಕಸಾಲೆ, ಎಲ್ಲಿ ನಾಣ್ಯವನ್ನ ಮುದ್ರಿಸಲಾಗ್ತಾ ಇತ್ತೋ ಅಲ್ಲಿ ಖಂಡಿತವಾಗಿಯೂ ಹೂತಿಟ್ಟ ಚಿನ್ನ ಇದ್ದೇ ಇರತ್ತೆ. ಇವತ್ತು ಉತ್ಖನನ ನಡೀತಾ ಇರೋದು ಇದೇ ಜಾಗದಲ್ಲಿ. ಲಕ್ಕುಂಡಿಯಲ್ಲಿ 101 ದೇವಸ್ಥಾನ ಮತ್ತು 101 ಬಾವಿಗಳಿದ್ದು, ಪರಕೀಯರು ಅಂದ್ರೆ ದೆಹಲಿ ಸುಲ್ತಾನರು ದಾಳಿ ಮಾಡಿದಾಗ ಅರ್ಚಕರು ದೇವಸ್ಥಾನದ ವಿಗ್ರಹಗಳ ಕೆಳಗೆ ಸುರಂಗ ಮಾಡಿ ಸಂಪತ್ತನ್ನ ಬಚ್ಚಿಟ್ಟಿದ್ದಾರೆ ಅನ್ನೋದು ಪ್ರಬಲ ನಂಬಿಕೆಯಾಗಿದೆ. ಜೈನ ಬಸದಿಗಳು, ಅತ್ತಿಮಬ್ಬೆ ಕಟ್ಟಿದಂತಹ ಬಸದಿಗಳ ಅಡಿಯಲ್ಲಿ ಅಮೂಲ್ಯವಾದ ರತ್ನಗಳು ಇರಬಹುದು. ಗಂಗವ್ವನ ಮನೆ ಸುತ್ತಮುತ್ತ ಈಗಾಗಲೇ ಚಿನ್ನ ಸಿಕ್ಕಿರೋ ಜಾಗದ ಸುತ್ತಮುತ್ತ 100 ಮೀಟರ್ ತ್ರಿಜ್ಯದಲ್ಲಿ ಇನ್ನೂ ಹೆಚ್ಚಿನ ನಿಧಿ ಇರಬಹುದು ಅಂತ ಉಲ್ಲೇಖ ಮಾಡಲಾಗಿದೆ. ಸರ್ಕಾರಕ್ಕೆ ಸಿಕ್ಕಿರೋ ದೊಡ್ಡ ಸುಳಿವೇನು? ಸರ್ಕಾರ ಸುಮ್ಮನೆ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಬಲ್ಲ ಮೂಲಗಳ ಪ್ರಕಾರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನಡೆಸಿದಂತಹ ಕೆಲವೊಂದಿಷ್ಟು ಪ್ರಾಥಮಿಕ ಪರೀಕ್ಷೆಗಳಲ್ಲಿ ಲಕ್ಕುಂಡಿಯ ಮಣ್ಣಿನ ಅಡಿಯಲ್ಲಿ ಲೋಹದ ಅಂಶ ಇರುವುದು ದೃಢಪಟ್ಟಿದೆ. ಅದೂ ಅಲ್ಲದೆ ಗಂಗವ್ವನ ಮನೆಯಲ್ಲಿ ಸಿಕ್ಕ ಚಿನ್ನದ ನಾಣ್ಯಗಳು ಸಾಮಾನ್ಯ ನಾಣ್ಯಗಳಲ್ಲ. ಅವುಗಳ ಮೇಲೆ ಶ್ರೀ ಮತ್ತು ಆನೆಯ ಚಿತ್ರಗಳು ಇದ್ದಾವೆ. ಇದು ಗಜಪತಿ ವರಹಗಳು ಅಥವಾ ಚಾಲುಕ್ಯರ ಕಾಲದ ನಾಣ್ಯಗಳಾಗಿವೆ. ಇವು ಒಂದು ಮಡಿಕೆಯಲ್ಲಿ ಸಿಕ್ಕಿವೆ ಅಂದರೆ ಅಂತಹುದೇ ಸಾವಿರಾರು ಮಡಿಕೆಗಳು ಬೇರೆ ಕಡೆ ಇರಲೇಬೇಕು. ಯಾಕಂದ್ರೆ ಈ ಯುದ್ಧದ ಸಮಯದಲ್ಲಿ ಶ್ರೀಮಂತರು ತಮ್ಮ ಆಸ್ತಿಯನ್ನ ಬ್ಯಾಂಕಲ್ಲಿ ಇಡೋದಕ್ಕೆ ಆಗ್ತಿರ್ಲಿಲ್ಲ. ಭೂಮಿಯೇ ಅವರಿಗೆ ಬ್ಯಾಂಕ್ ಆಗಿತ್ತು. ಯುದ್ಧದ ಟೈಮಲ್ಲಿ ಸತ್ರೆ ಆ ನಿಧಿ ಅಲ್ಲಿಯೇ ಶಾಶ್ವತವಾಗಿ ಉಳಿದು ಬಿಟ್ಟಿರಬಹುದು. ಈ ಲಾಜಿಕ್ ಅನ್ನ ಇಟ್ಟುಕೊಂಡು ಸರ್ಕಾರ ಈಗ ಊರನ್ನೇ ಅಗೆಯೋದಕ್ಕೆ ಮುಂದಾಗಿದೆ. ಇವತ್ತಿನ ಉತ್ಖನನದ ನಂತರ ಗ್ರಾಮದಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ಗ್ರಾಮಸ್ಥರು ತುರ್ತು ಸಭೆ ನಡೆಸಿದ್ದಾರೆ. ಸರ್ಕಾರ ಉತ್ಖನನ ಮಾಡಲಿ, ಆದರೆ ನಮ್ಮ ಮನೆಯನ್ನು ನಾವು ಬಿಡಬಾರದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಸರ್ಕಾರ ಬಲವಂತವಾಗಿ ಊರು ಖಾಲಿ ಮಾಡಿಸೋದಕ್ಕೆ ಬಂದರೆ ನಾವು ಕೋರ್ಟ್ಗೆ ಹೋಗ್ತೀವಿ, JCB ಮುಂದೆ ಮಲಗ್ತೀವಿ ಅಂತ ಯುವಕರು ಎಚ್ಚರಿಕೆ ಕೊಡ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಲಕ್ಕುಂಡಿ ಚಳುವಳಿಯಾಗಿ ಬದಲಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ವಿರೋಧ ಪಕ್ಷದವರು ಕೂಡ ಸರ್ಕಾರದ ಈ ನಡೆಯನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಚಿನ್ನದ ಆಸೆ ತೋರಿಸಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಹೇಳಿಕೆಗಳು ಬರ್ತಾ ಇದ್ದಾವೆ. ಇನ್ನು ಸರ್ಕಾರ ಹಂಪಿಯಲ್ಲಿ ಏನು ಮಾಡ್ತಾ ಇದೆ? ಹಂಪಿಯಲ್ಲಿ ಕೂಡ ವಿರೂಪಾಕ್ಷ ದೇವಸ್ಥಾನದ ಎದುರಿನ ಬಜಾರ್ ಸಾಲಿನಲ್ಲಿ ಜನರು ವಾಸವಾಗಿದ್ರು. ಆದರೆ ಅದು ವಿಶ್ವ ಪಾರಂಪರಿಕ ತಾಣ ಆಗಬೇಕು ಅಂತಂದರೆ ಅಲ್ಲಿನ ಜನ ಇರಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಆಗ ರಾತ್ರೋರಾತ್ರಿ JCB ತಂದು ನೂರಾರು ಕುಟುಂಬಗಳನ್ನು ಎತ್ತಂಗಡಿ ಮಾಡಲಾಯಿತು. ಈಗ ಲಕ್ಕುಂಡಿಗೆ ಸರದಿ. ಸರ್ಕಾರದ ತರ್ಕ ಇಷ್ಟೇ, ವೈಯಕ್ತಿಕ ಹಿತಾಸಕ್ತಿಗಿಂತ ದೇಶದ ಇತಿಹಾಸ ಮತ್ತು ಸಂಪತ್ತು ಮುಖ್ಯ. ಆದರೆ ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದರೆ ಇದು ಎಷ್ಟು ಸರಿ? ಇನ್ನು ನಾಳೆ ಏನಾಗಬಹುದು? ಏನೂ ಸಿಗದೆ ಬರೀ ಮಣ್ಣು ಸಿಕ್ಕರೆ ಸರ್ಕಾರ ತನ್ನ ಪ್ಲಾನನ್ನು ಚೇಂಜ್ ಮಾಡಬಹುದು. ಜನ ನೆಮ್ಮದಿಯಾಗಿರಬಹುದು. ಒಂದು ವೇಳೆ ಬಂಗಾರದ ನಾಣ್ಯಗಳ ರಾಶಿ ಮತ್ತು ಬಂಗಾರದ ಗಟ್ಟಿಗಳು ಸಿಕ್ಕರೆ ತಕ್ಷಣವೇ ಇಡೀ ಊರಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗತ್ತೆ. ಮಿಲಿಟರಿ ಭದ್ರತೆ ತರಿಸಬಹುದು. ಆಗ ಊರು ಖಾಲಿ ಮಾಡಿಸೋದು ಅನಿವಾರ್ಯವಾಗತ್ತೆ. ಅಂತಿಮವಾಗಿ ಹೇಳೋದಿಷ್ಟೇ, ಲಕ್ಕುಂಡಿ ಈಗ ಬರೀ ಹಳ್ಳಿಯಲ್ಲ, ಇದೊಂದು ನಿಗೂಢ ರಹಸ್ಯ ಗಣಿ. ಇವತ್ತಿನ ಉತ್ಖನನದ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಸರ್ಕಾರದ ಉದ್ದೇಶ ಖಜಾನೆ ತುಂಬಿಸ್ಕೊಳ್ಳೋದಾ ಅಥವಾ ಇತಿಹಾಸ ಉಳಿಸೋದಾ ಅನ್ನೋದು ಕಾಲವೇ ಉತ್ತರ ಕೊಡಬೇಕು. ಆದರೆ ಈ ಪ್ರಕ್ರಿಯೆಯಲ್ಲಿ ಬಡವರ ಬದುಕು ಬಲಿಯಾಗಬಾರ್ದು ಅನ್ನೋದೇ ನಮ್ಮ ಆಶಯ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ನಿಲುವೇನು? ದೇಶದ ಸಂಪತ್ತಿಗಾಗಿ ಒಂದು ಊರನ್ನು ತ್ಯಾಗ ಮಾಡೋದು ಸರಿನಾ, ಅಥವಾ ಅಲ್ಲಿನ ನಿಧಿ ಅಲ್ಲಿಯೇ ಮಣ್ಣಲ್ಲಿ ಇರಲ್ಲ, ಜನರು ನೆಮ್ಮದಿಯಿಂದ ಬದುಕಲಿ ಅಂತ ಬಿಟ್ಟು ಬಿಡಬೇಕಾ? ಒಂದು ವೇಳೆ ನಿಮ್ಮ ಮನೆಯ ಕೆಳಗೆ ನಿಧಿ ಇದೆ ಅಂತ ಸರ್ಕಾರ ಬಂದು ಮನೆ ಅಗದು ಬಿಡ್ತಾರ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ವಿಷಯದ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.